ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಆಡಿಟಿಂಗ್ ಸಬ್ಜೆಕ್ಟ್ ಏನಿದೆಯಲ್ಲ ಅದರಲ್ಲಿ ಬರುವಂಥ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡ್ಕೋತಾ ಬಂದಿದ್ದೀವಿ. ಇವಾಗ ನಾವು ಘಟಕ 5 ಆಡಿಟ್ ವರದಿ ಮತ್ತು ವೃತ್ತಿಪರ ನೀತಿಶಾಸ್ತ್ರದಲ್ಲಿ ಕೇಳುವಂಥ ಪ್ರಮುಖ ಪ್ರಶ್ನೆಗಳಾಗಿರುವಂಥ 2 ಮಾರ್ಕಸ್, 5 ಮಾರ್ಕಸ್ ಮತ್ತು 10 ಮಾರ್ಕಸ್ ಪ್ರಶ್ನೆಗಳು ಮತ್ತು ಉತ್ತರಗಳ ಬಗ್ಗೆ ನೋಡೋಣ. ಒಂದನೇ ಪ್ರಶ್ನೆ ಏನಿದೆ, ಆಡಿಟ್ ವರದಿ ಎಂದರೇನು? ಆಡಿಟ್ ವರದಿ ಎಂದರೆ ಲೆಕ್ಕ ಪರಿಶೋಧಕರಿಂದ ಕಂಪನಿಯ ಲೆಕ್ಕಪತ್ರಗಳ ಪರಿಶೀಲನೆ ಆಗಿರ್ಬೋದು, ನಂತರ ಅಲ್ಲಿ ತಯಾರಿಸುವಂಥ ಅಧಿಕೃತ ದಾಖಲೆಗಳಾಗಿರ್ಬೋದು. ಈ ವರದಿಯಲ್ಲಿ ಲೆಕ್ಕ ಪರಿಶೋಧಕರು ಲೆಕ್ಕಪತ್ರಗಳ ನಿಖರತೆ, ಪಾರದರ್ಶಕತೆ ಮತ್ತು ಕಾನೂನು ಪಾಲನೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಸೊ ಇದಕ್ಕೆ ನಾವೇನಂತೀವಿ, ಆಡಿಟ್ ವರದಿ ಎಂದು ಕರಿತೀವಿ. ಪ್ರಶ್ನೆ 2 ಏನಿದೆ, ಆಡಿಟ್ ವರದಿ 2 ಪ್ರಕಾರಗಳನ್ನು ತಿಳಿಸಿ ಕೇಳಿದ್ದಾರೆ. ಇಲ್ಲಿ ಒಂದನೇ ಪ್ರಕಾರ ಏನಿದೆ, ನಿಷ್ಕಲಂಕ ಅಭಿಪ್ರಾಯ ನೋಡ್ತೀವಿ. ಎರಡನೇದೇನಿದೆ, ನಿಷ್ಕಲಂಕವಲ್ಲದ ಅಭಿಪ್ರಾಯ ಅಂತೇಳಿ ನೋಡ್ತೀವಿ. ಮತ್ತು ಥರ್ಡ್ ಪ್ರಶ್ನೆ ಏನಿದೆ, ವೃತ್ತಿಪರ ದುರ್ನಡತೆ ಎಂದರೇನು ಅಂತ ಕೇಳಿದ್ದಾರೆ. ವೃತ್ತಿಪರ ದುರ್ನಡತೆ ಎಂದರೆ ವೃತ್ತಿಪರ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ನೈತಿಕತೆ, ಪ್ರಾಮಾಣಿಕತೆ ಮತ್ತು ವೃತ್ತಿಪರ ಮಾನದಂಡಗಳನ್ನು ಉಲ್ಲಂಘಿಸುವ ವರ್ತನೆ ಆಗಿರ್ಬೋದು. ಇದರಲ್ಲಿ ವಂಚನೆ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ವೃತ್ತಿಪರ ಜವಾಬ್ದಾರಿಯ ಲಕ್ಷಣ ಇಲ್ಲಿ ಸೇರಿದವೆ. ಪ್ರಶ್ನೆ 4 ಏನಿದೆ, ವೃತ್ತಿಪರ ನೀತಿಶಾಸ್ತ್ರ ಎಂದರೇನು ಕೇಳಿದ್ದಾರೆ. ವೃತ್ತಿಪರ ನೀತಿಶಾಸ್ತ್ರವು ವೃತ್ತಿಪರದ ವ್ಯಕ್ತಿಗಳ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಮಾರ್ಗದರ್ಶನ ಮಾಡುವ ನೈತಿಕ ನಿಯಮಗಳಾಗಿರ್ಬೋದು ಅಥವಾ ಮಾರ್ಗಸೂಚಿಗಳ ಒಂದು ಸಮೂಹ ಏನಿದೆ ವೃತ್ತಿಪರ ವ್ಯಕ್ತಿಗಳ ನೈತಿಕ ನಿರ್ಧಾರಗಳನ್ನು, ವರ್ತನೆಯನ್ನು ಮತ್ತು ಜವಾಬ್ದಾರಿಗಳನ್ನು ನಿರ್ಧರಿಸಲು ಸಹಾಯವಾಗುತ್ತೆ. ಇದನ್ನು ನಾವು ಏನಂತೀವಿ, ವೃತ್ತಿಪರ ನೀತಿಶಾಸ್ತ್ರ ಅಂತ ಕರಿತೀವಿ. ವಿಭಾಗ ಬಿ ಅಂದರೆ 5 ಮಾರ್ಕಸ್ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡೋಣ. ಸಂಕ್ಷಿಪ್ತವಾಗಿ ಆಡಿಟ್ ವರದಿಯನ್ನು ಅಂಶವನ್ನು ವಿವರಿಸಿ ಕೇಳಿದ್ದಾರೆ. ಆಡಿಟ್ ವರದಿ ಲೆಕ್ಕ ಪರಿಶೋಧಕರಿಂದ ಕಂಪನಿಯ ಲೆಕ್ಕಪತ್ರಗಳ ಪರಿಶೀಲನೆ ಆಗಿರ್ಬೋದು, ನಂತರ ಅವರು ತಯಾರಿಸುವಂಥ ಅಧಿಕೃತ ದಾಖಲೆ ಆಗಿರ್ಬೋದು. ಈ ವರದಿಯಲ್ಲಿ ಲೆಕ್ಕ ಪರಿಶೋಧಕರು ಲೆಕ್ಕಪತ್ರಗಳು ಆಗಿರ್ಬೋದು, ಅದರ ನಿಖರತೆ, ಪಾರದರ್ಶಕತೆ ಮತ್ತು ಕಾನೂನಿನ ಬಗ್ಗೆ ಸಲಹೆ ಪಡೆದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಇಲ್ಲಿ ಯಾವ ರೀತಿ ಅಂದರೆ, ಒಂದನೇದೇನಿದೆ ಶೀರ್ಷಿಕೆ ಅಂದರೆ ಆಡಿಟ್ ವರದಿ ಎಂಬ ಶೀರ್ಷಿಕೆ ಇದೆ. ಎರಡನೇದೇನಿದೆ ಪ್ರಸ್ತಾವನೆ, ಆಡಿಟ್ ವರದಿಯ ಉದ್ದೇಶ ಮತ್ತು ವ್ಯಾಪ್ತಿಯನ್ನು ವಿವರಿಸುವ ಒಂದು ಭಾಗವಾಗಿದೆ. ಮೂರನೇದೇನಿದೆ ಆಡಿಟ್ ಅಭಿಪ್ರಾಯ ಅಂದರೆ ಲೆಕ್ಕ ಪರಿಶೋಧಕರು ಲೆಕ್ಕಪತ್ರಗಳ ನಿಖರತೆ ಮತ್ತು ನ್ಯಾಯ ತೀರ್ಮಾನವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಒಂದು ಭಾಗವಾಗಿದೆ. ನಾಲ್ಕನೇದೇನಿದೆ ಅಭಿಪ್ರಾಯದ ಆಧಾರ ಅಂದರೆ ಆಡಿಟ್ ಅಭಿಪ್ರಾಯವನ್ನು ರೂಪಿಸುವ, ಬಳಸುವ ಮತ್ತು ಆಧಾರಗಳನ್ನು ವಿವರಿಸುವ ಒಂದು ಭಾಗವಾಗಿದೆ. ಐದನೇದೇನಿದೆ ಅನರ್ಹತೆಗಳು ಅಂದರೆ ಲೆಕ್ಕ ಪರಿಶೋಧಕರು ಗಮನಾರ್ಹವಾದ ವಿಷಯಗಳನ್ನು ಹೈಲೈಟ್ ಮಾಡುವ ಒಂದು ಭಾಗವಾಗಿದೆ. ಆರನೇದೇನಿದೆ ಅನರ್ಹತೆಗಳ ಹೊರತಾಗಿ ಅಭಿಪ್ರಾಯ ಅಂದರೆ ಅನರ್ಹತೆಗಳ ಹೊರತಾಗಿ ಲೆಕ್ಕ ಪರಿಶೋಧಕರು ಗಮನಿಸಬೇಕಾದ ಇತರ ವಿಷಯಗಳನ್ನು ವಿವರಿಸುವ ಒಂದು ಭಾಗವಾಗಿದೆ. ಏಳನೇದೇನಿದೆ ನಿರ್ವಹಣೆಯ ಹೊಣೆಗಾರಿಕೆ ಅಂದರೆ ನಿರ್ವಹಣೆಯು ಲೆಕ್ಕಪತ್ರಗಳನ್ನು ತಯಾರಿಸಲು ಮತ್ತು ಅವುಗಳ ನಿಖರತೆಯನ್ನು ಖಚಿತಪಡಿಸಲು ಹೊಣೆಗಾರಿಕೆಯನ್ನು ಹೊಂದಿದೆ ಮತ್ತು ಇಲ್ಲಿ ಹೊಣೆಗಾರಿಕೆಯನ್ನು ಹೊಂದಿದೆ. ಎಂಟನೇದೇನಿದೆ ಆಡಿಟರ್ ಹೊಣೆಗಾರಿಕೆ, ಆಡಿಟರ್ಗಳು ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಮತ್ತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ ಏನಿದೆ ಹಸ್ತಾಕ್ಷರ, ಆಡಿಟರ್ಗಳ ಹೆಸರು, ಲೈಸೆನ್ಸ್ ಸಂಖ್ಯೆ ಮತ್ತು ದಿನಾಂಕವನ್ನು ಒಳಗೊಂಡಿರುವ ಒಂದು ಹಸ್ತಾಕ್ಷರ ಆಗಿದೆ. ಈ ಅಂಶಗಳು ಏನಿದೆ ಆಡಿಟ್ ವರದಿಯನ್ನು ರಚಿಸಲು ಅತ್ಯಂತ ಅಗತ್ಯವಾಗಿರುವ ಅಂಶಗಳಾಗಿದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ, ಕ್ಲೀನ್ ವರದಿಯನ್ನು ಟಿಪ್ಪಣಿ ಬರೆಯುವುದು ಕೇಳಿದ್ದಾರೆ. ಕ್ಲೀನ್ ಆಡಿಟ್ ವರದಿ ಎಂದರೆ ಲೆಕ್ಕ ಪರಿಶೋಧಕರು ತಮ್ಮ ಲೆಕ್ಕಪತ್ರಗಳನ್ನು ಪರಿಶೀಲಿಸಿದ ನಂತರ ಯಾವುದೇ ಅಪಾಯಗಳು ಅಥವಾ ತಪ್ಪುಗಳನ್ನು ಕಂಡುಹಿಡಿದೇ ಅವುಗಳ ನಿಖರತೆ ಮತ್ತು ಲೆಕ್ಕ ಪರಿಶೋಧನಾ ಮಾನದಂಡಗಳಿಗೆ ಅನುಗುಣವಾಗಿ ಅನುಗುಣವಾಗಿ ಇವೆ ಅಥವಾ ಇಲ್ಲ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ವರದಿಯಾಗಿದೆ. ಟಿಪ್ಪಣಿ ನೋಡೋದಾದರೆ ಅಭಿಪ್ರಾಯ ಅಂದರೆ ನಾವು ಕಂಪನಿಯ ಲೆಕ್ಕಪತ್ರಗಳನ್ನು ಪರಿಶೀಲಿಸಿದ್ದೇವೆ ಮತ್ತು ಅವುಗಳ ಎಲ್ಲ ಪ್ರಮುಖ ಅಂಶಗಳಲ್ಲಿ ನಿಖರವಾಗಿದೆ ಎಂದು ನಮ್ಮ ಅಭಿಪ್ರಾಯ ಇದೆ ತಿಳಿಸಿ ಅದಕ್ಕೆ ಏನು ಕರಿತೀವಿ, ಅಭಿಪ್ರಾಯ ಅಂತೀವಿ. ಎರಡನೇದೇನಿದೆ ಅಭಿಪ್ರಾಯದ ಆಧಾರ ಅಂದರೆ ನಾವು ಲೆಕ್ಕ ಪರಿಶೋಧನಾ ಮಾನದಂಡಗಳನ್ನು ಅನುಸರಿಸಿ ಪರಿಶೀಲನೆ ನಡೆಸಿದ್ದೇವೆ. ಮೂರನೇ ಪಾಯಿಂಟ್ ಏನಿದೆ ಅನರ್ಹತೆಗಳ ಹೊರತಾಗಿ ಅಭಿಪ್ರಾಯ, ನಾವು ಯಾವುದೇ ಅನರ್ಹತೆಗಳನ್ನು ಕಂಡುಹಿಡಿಯಲಿಲ್ಲ. ನಾಲ್ಕನೇದೇನೈತಿ ನಿರ್ವಹಣೆಯ ಹೊಣೆಗಾರಿಕೆ ಅಂದರೆ ನಿರ್ವಹಣೆಯು ಲೆಕ್ಕಪತ್ರಗಳನ್ನು ತಯಾರಿಸಲು ಮತ್ತು ಅವುಗಳ ನಿಖರತೆಯನ್ನು ಖಚಿತಪಡಿಸಲು ಹೊಣೆಗಾರಿಕೆ ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಆಡಿಟರ್ನ ಹೊಣೆಗಾರಿಕೆ ಅಂದರೆ ನಾವು ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಮತ್ತು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಹೊಣೆಗಾರಿಕೆ ಹೊಂದಿದ್ದೇವೆ. ನೆಕ್ಸ್ಟ್ ಏನಿದೆ ಹಸ್ತಾಕ್ಷರ, ಆಡಿಟರ್ಗಳು ಹೆಸರು, ಲೈಸೆನ್ಸ್ ಸಂಖ್ಯೆ ಮತ್ತು ದಿನಾಂಕಗಳನ್ನು ಇಲ್ಲಿ ಘೋಷಿಸಲಾಗಿದೆ. ನೆಕ್ಸ್ಟ್ ಏನಿದೆ ವಿಭಾಗ ಸಿ 10 ಮಾರ್ಕಸ್ ಪ್ರಶ್ನೆ ಮತ್ತು ಉತ್ತರ ಬಗ್ಗೆ ನೋಡೋಣ. ಒಂದನೇ ಪ್ರಶ್ನೆ ಏನಿದೆ ಆಡಿಟ್ ವರದಿಯಲ್ಲಿ ಅರ್ಹವಾದ ಅಭಿಪ್ರಾಯಕ್ಕೆ ಯಾವ ಅಂಶಗಳು ಕಾರಣವಾಗಿದೆ ಅಂತ ಕೇಳಿದ್ದಾರೆ.
ಇಲ್ಲಿ ಆಡಿಟ್ ವರದಿಯಲ್ಲಿ ಅರ್ಹವಾದ ಅಭಿಪ್ರಾಯ ನೀಡಲು ಲೆಕ್ಕ ಪರಿಶೋಧಕರು ಕೆಲವು ನಿರ್ದಿಷ್ಟ ಅಂಶಗಳನ್ನು ಇಲ್ಲಿ ಗಮನಿಸಬೇಕಾಗುತ್ತದೆ. ಅರ್ಹವಾದ ಅಭಿಪ್ರಾಯವು ಲೆಕ್ಕಪತ್ರಗಳಲ್ಲಿ ಕೆಲವು ನಿರ್ದಿಷ್ಟ ಅಂಶಗಳಲ್ಲಿ ಲೆಕ್ಕ ಪರಿಶೋಧನಾ ಮಾನದಂಡಗಳಿಗೆ ಅನುಗುಣವಾಗಿದ್ದಿಲ್ಲ ಎಂದು ಸೂಚಿಸುತ್ತದೆ. ಈ ರೀತಿಯ ಅಭಿಪ್ರಾಯ ನೀಡಲು ಕೆಳಗಿನ ಅಂಶಗಳು ಕಾರಣ ಆಗಬಹುದು. ಒಂದನೇದೇನೆಂದರೆ ಅನಿಶ್ಚಿತತೆಗಳು, ಅಂದರೆ ಕಂಪ್ನಿಯ ಲೆಕ್ಕಪತ್ರಗಳಲ್ಲಿ ನಿರ್ದಿಷ್ಟ ಅಂಶಗಳ ಬಗ್ಗೆ ಅನಿಶ್ಚಿತತೆಗಳು ಇದ್ದರೆ, ಉದಾಹರಣೆ ನೋಡೋದಾದರೆ ಕಾನೂನು ಪ್ರಕರಣಗಳು ಅಥವಾ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಘಟನೆಗಳಾಗಿರ್ಬೋದು, ಲೆಕ್ಕ ಪರಿಶೋಧಕರು ಅವುಗಳನ್ನು ಸರಿಯಾಗಿ ಅಂದಾಜಿಸಲು ಸಾಧ್ಯವಿಲ್ಲದಿದ್ದರೆ ಅರ್ಹವಾದ ಅಭಿಪ್ರಾಯ ಇಲ್ಲಿ ನೀಡಬಹುದಾಗುತ್ತದೆ. ಎರಡನೇದೇನಿದೆ ಅನುದಾನಗಳು ಮತ್ತು ದೇವಣಿಗಳು, ಅಂದರೆ ಅನುದಾನಗಳು ಮತ್ತು ದೇವಣಿಗಳನ್ನು ಲೆಕ್ಕಪತ್ರಗಳಲ್ಲಿ ಸರಿಯಾಗಿ ದಾಖಲಿಸದಿದ್ದರೆ ಅಥವಾ ಅವುಗಳ ಬಳಕೆಯನ್ನು ಪಾರದರ್ಶಕವಾಗಿ ಪ್ರದರ್ಶಿಸದಿದ್ದರೆ ಲೆಕ್ಕ ಪರಿಶೋಧಕರು ಅರ್ಹವಾದ ಅಭಿಪ್ರಾಯ ಇಲ್ಲಿ ನೀಡಬಹುದಾಗಿದೆ. ಮೂರನೇದೇನಿದೆ ಆಂತರಿಕ ನಿಯಂತ್ರಣ ಮತ್ತು ವ್ಯವಸ್ಥೆಗಳ ದುರ್ಬಲತೆ. ಆಂತರಿಕ ನಿಯಂತ್ರಣ ವ್ಯವಸ್ಥೆಗಳ ದುರ್ಬಲತೆಗಳು ಲೆಕ್ಕಪತ್ರಗಳ ನಿಖರತೆಯನ್ನು ಪರಿಣಾಮ ಬೀರುವ ಸಾಧ್ಯತೆ ಇದ್ದರೆ ಲೆಕ್ಕ ಪರಿಶೋಧಕರು ಅರ್ಹವಾದ ಅಭಿಪ್ರಾಯನಲ್ಲಿ ನೀಡಬಹುದಾಗಿದೆ. ನಾಲ್ಕನೇ ಪಾಯಿಂಟ್ ಏನಿದೆ ಅನುದಾನಿತ ಲೆಕ್ಕಪತ್ರಗಳು. ಕಂಪ್ನಿಯ ಕೆಲವು ಲೆಕ್ಕಪತ್ರಗಳನ್ನು ಲೆಕ್ಕ ಪರಿಶೋಧನೆ ಮಾಡದಿದ್ದರೆ ಅವುಗಳ ನಿಖರತೆ ಬಗ್ಗೆ ಲೆಕ್ಕ ಪರಿಶೋಧಕರು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ, ಇದರಿಂದ ಅರ್ಹವಾದ ಅಭಿಪ್ರಾಯ ನೀಡಬಹುದಾಗಿದೆ. ಐದನೇ ಪಾಯಿಂಟ್ ಏನಿದೆ ಅನುದಾನಿತ ಲೆಕ್ಕಪತ್ರಗಳು. ಕಂಪ್ನಿಯ ಕೆಲವು ಲೆಕ್ಕಪತ್ರಗಳನ್ನು ಲೆಕ್ಕ ಪರಿಶೋಧನೆ ಮಾಡದಿದ್ದರೆ ಅವುಗಳ ನಿಖರತೆ ಬಗ್ಗೆ ಲೆಕ್ಕ ಪರಿಶೋಧಕರು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ, ಇದರಿಂದ ಅರ್ಹವಾದ ಅಭಿಪ್ರಾಯಗಳನ್ನು ಇಲ್ಲಿ ನೀಡಬಹುದಾಗಿದೆ. ಆರನೇ ಪಾಯಿಂಟ್ ನೋಡೋದಾದರೆ ಅನುದಾನಿತ ಲೆಕ್ಕಪತ್ರಗಳು. ಕಂಪ್ನಿಯ ಕೆಲವು ಲೆಕ್ಕ ಪರಿಶೋಧನೆ ಮಾಡದಿದ್ದರೆ ಅವುಗಳ ನಿಖರತೆ ಬಗ್ಗೆ ಲೆಕ್ಕ ಪರಿಶೋಧಕರು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ, ಇದರಿಂದ ಅರ್ಹವಾದ ಅಭಿಪ್ರಾಯ ನೀಡಬಹುದು. ಈ ಎಲ್ಲ ಅಂಶಗಳು ಲೆಕ್ಕ ಪರಿಶೋಧಕರಿಗೆ ಲೆಕ್ಕಪತ್ರಗಳ ನಿಖರತೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಲು ಕೆಲವು ಸವಾಲುಗಳನ್ನು ಉಂಟು ಮಾಡುತ್ತದೆ. ಅರ್ಹವಾದ ಅಭಿಪ್ರಾಯವನ್ನು ಲೆಕ್ಕಪತ್ರಗಳಲ್ಲಿ ಕೆಲವು ನಿರ್ದಿಷ್ಟ ಅಂಶಗಳಲ್ಲಿ ಲೆಕ್ಕ ಪರಿಶೋಧನಾ ಮಾನದಂಡಗಳಿಗೆ ಅನುಗುಣವಾಗಿಲ್ಲ ಎಂದು ಇಲ್ಲಿ ಸೂಚಿಸುತ್ತದೆ. ಎರಡನೇ ಪ್ರಶ್ನೆ ಏನಿದೆ ವ್ಯವಹಾರದಲ್ಲಿ ವೃತ್ತಿಪರ ಲೆಕ್ಕ ಪರಿಶೋಧಕರ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ವೃತ್ತಿಪರ ಲೆಕ್ಕ ಪರಿಶೋಧಕರ ಪಾತ್ರಗಳು ನೋಡೋದಾದರೆ ಒಂದನೇದೇನಿದೆ ಆಡಿಟ್ ಸೇವೆಗಳು, ಅಂದರೆ ಕಂಪ್ನಿಯ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಅವುಗಳ ನಿಖರವಾಗಿದೆ ಅಥವಾ ಲೆಕ್ಕ ಪರಿಶೋಧನಾ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ನಾವು ಇಲ್ಲಿ ಖಚಿತಪಡಿಸಿಕೊಳ್ಳಬೇಕು. ಎರಡನೇದೇನಿದೆ ಆಂತರಿಕ ನಿಯಂತ್ರಣ ವ್ಯವಸ್ಥೆ. ಕಂಪ್ನಿಯ ಆಂತರಿಕ ನಿಯಂತ್ರಣ ವ್ಯವಸ್ಥೆಗಳ ಸಮರ್ಪಕತೆ ಮತ್ತು ಪರಿಣಾಮಕಾರಿತ್ವವನ್ನು ಪರಿಶೀಲಿಸಿ ಅವುಗಳು ವ್ಯವಹಾರದ ಅಪಾಯಗಳನ್ನು ತಡೆಯಲು ಮತ್ತು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಇಲ್ಲಿ ಖಚಿತಪಡಿಸಿಕೊಳ್ಳಬೇಕು. ಮೂರನೇದೇನಿದೆ ಆಪ್ತ ಮಾಹಿತಿಯ ರಕ್ಷಣೆ, ಅಂದರೆ ಕಂಪ್ನಿಯ ಆಪ್ತ ಮಾಹಿತಿಯನ್ನು ರಕ್ಷಿಸಿ ಯಾವುದೇ ಅನಧಿಕೃತ ವ್ಯಕ್ತಿಗಳಿಗೆ ಹಂಚೋದನ್ನು ತಡೆಯುವುದಾಗಿದೆ. ನಾಲ್ಕನೇದೇನಿದೆ ನೀತಿ ಮತ್ತು ನಿಯಮಗಳ ಅನುಸರಣೆ. ಕಂಪ್ನಿಯ ಕಾರ್ಯಾಚರಣೆಗಳು ಸಂಬಂಧಿಸಿದ ಕಾನೂನುಗಳು, ನಿಯಮಗಳು ಮತ್ತು ನಿಯಂತ್ರಣಗಳಿಗೆ ಅನುಗುಣವಾಗಿ ಇವೆ ಅಂದಕಿಸಿ ನಾವೇನು ಮಾಡಬೇಕು ಇಲ್ಲಿ ಖಚಿತಪಡಿಸಿಕೊಳ್ಳಬೇಕು. ಐದನೇದೇನಿದೆ ಆಪ್ತ ಸಲಹೆ, ಅಂದರೆ ಆರ್ಥಿಕ ನಿರ್ವಹಣೆ, ತೆರಿಗೆ ಯೋಜನೆ ಮತ್ತು ಹೂಡಿಕೆ ನಿರ್ಧಾರಗಳಲ್ಲಿ ನಿರ್ವಹಣೆಗೆ ಸಲಹೆ ನೀಡುವುದು ಇದಾಗಿದೆ. ಆರನೇ ಪಾಯಿಂಟ್ ಏನಿದೆ ಆಪ್ತ ವರದಿಗಳು. ಆಂತರಿಕ ನಿಯಂತ್ರಣಗಳ ವ್ಯವಸ್ಥೆಗಳ ಬಗ್ಗೆ ಅದರ ದುರ್ಬಲತೆಗಳು, ಅದರ ಅಪಾಯಗಳನ್ನು ಗುರುತಿಸಿ ಕೆಲವು ನಿರ್ವಹಣೆಗಳಿಗೆ ಅವಧಿಯಲ್ಲಿ ವರದಿಯನ್ನು ನಿರ್ವಹಿಸಬೇಕಾಗುತ್ತದೆ. ಏಳನೇ ಪಾಯಿಂಟ್ ಏನಿದೆ ಆರ್ಥಿಕ ವರದಿಗಳ ಪರಿಶೀಲನೆ. ಆರ್ಥಿಕ ವರದಿಗಳು ನಿಖರವಾಗಿವೆ ಮತ್ತು ಲೆಕ್ಕ ಪರಿಶೋಧನಾ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಇಲ್ಲಿ ನಾವು ಖಚಿತಪಡಿಸಿಕೊಳ್ಳಬೇಕು. ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ವೃತ್ತಿಪರ ಲೆಕ್ಕ ಪರಿಶೋಧಕರು ಕಂಪ್ನಿಯ ಆರ್ಥಿಕ ಆರೋಗ್ಯವನ್ನು ಸುಧಾರಿಸಲು, ಅಪಾಯಗಳನ್ನು ತಡೆಯಲು ಮತ್ತು ನಿಯಮಗಳ ಅನುಸರಣೆಯನ್ನು ಖಚಿತಪಡಿಸಲು ಇದು ಸಹಾಯ ಮಾಡುತ್ತದೆ. ಸೊ ಇಲ್ಲಿವರೆಗೆ ನಾವು ಏನಿದೆ ಆಡಿಟಿಂಗ್ನಲ್ಲಿ ಬರುವಂಥ ಘಟಕ 1, ಘಟಕ 2, ಘಟಕ 3, ಘಟಕ 4 ಮತ್ತು ಘಟಕ 5 ಎಕ್ಸಾಮ್ಗೆ ಕೇಳುವಂಥ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೇನೆ. ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.